ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಇದೇ ತಿಂಗಳ 10 ಮತ್ತು 11ರಂದು 2 ದಿನಗಳ ಕಾಲ 33ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಆಶ್ರಮದ ಅಧ್ಯಕ್ಷರಾದ ಶ್ರೀ ವೀರೇಶ್ವರಾನಂದ ಸರಸ್ವತಿ ಸ್ವಾಮೀಜಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಾರದಾ ದೇವಿ ಜನ್ಮದಿನೋತ್ಸವದ ಅಂಗವಾಗಿ ಜನವರಿ 10ರಂದು 26ನೇ ವರ್ಷದ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮವನ್ನು ಸುಪ್ರಸಿದ್ಧ ಕ್ಯಾನ್ಸರ್ ಚಿಕಿತ್ಸಕರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆರವರು ನೆರವೇರಿಸುವರು. ಕೊಳಗೇರಿಯಲ್ಲಿ ವಾಸವಿರುವ ಅಶಕ್ತ ತಾಯಂದಿರನ್ನ ವೇದಘೋಷದೊಂದಿಗೆ ಹಾಗೂ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಅವರನ್ನು ಶಾರದಾ ದೇವಿಯಿಂದೇ ಪೂಜಿಸಿ ಅನ್ನದಾನ, ಧಾನ್ಯದಾನ ಮತ್ತು ವಸ್ತ್ರದಾನಗಳಿಂದ ಸತ್ಕರಿಸಲಾಗುವುದು ಎಂದು ವೀರೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳು ತಿಳಿಸಿದ್ದರು. 10 ಮತ್ತು 11ನೇ ದಿನಾಂಕಗಳಲ್ಲಿ ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ 33ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿದೆ. 2 ದಿವಸಗಳ ಈ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಿವರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮಗಳು ಶನಿವಾರ ಮತ್ತು ಭಾನುವಾರಗಳಲ್ಲಿ ನಡೆಯುತ್ತೆ. ತಾವೆಲ್ಲರೂ ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಶನಿವಾರದ ದಿವಸ ಜನವರಿ 10ರಂದು ಬೆಳಗ್ಗೆ 10 ಗಂಟೆಯಿಂದ 1:30ರವರೆಗೆ ಶಾರದಾ ಮಾತೆಯವರ ಜನ್ಮದಿನೋತ್ಸವ, ತತ್ಸಂಬಂಧವಾಗಿ ನಾವು ಕಳೆದ 26 ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದಲ್ಲಿ ನಾವು ತುಮಕೂರು ನಗರದ ಕೊಳಗೇರಿಗಳಲ್ಲಿ ವಾಸ ಮಾಡತಕ್ಕಂಥ, ರಸ್ತೆಗಳಲ್ಲಿ ಭಿಕ್ಷೆ ಬೇಡ್ತಕ್ಕಂಥ, ಸಮಾಜದಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಾ ಇರತಕ್ಕಂಥ ಅತ್ಯಂತ ಅಶಕ್ತ ತಾಯಂದರು, ಈ ಶಬ್ದವನ್ನು ನಾನು ಬಹಳ ಪ್ರೀತಿಯಿಂದ ಬಳಸ್ತಾ ಇದ್ದೇನೆ, ಅವರು ಅಶಕ್ತರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿರ್ಗತಿಕರಲ್ಲ. ರಾಮಕೃಷ್ಣಾಶ್ರಮದ ಪ್ರಕಾರ ಯಾವ ತಾಯಿಯೂ ನಿರ್ಗತಿಗಳಲ್ಲ, ಅಶಕ್ತ ತಾಯಂದಿರವರು. ಅಂತಹ ತಾಯಂದಿರನ್ನು ನಾವು ಪೂರ್ಣ ಕುಂಭ ಸ್ವಾಗತ ಕೊಟ್ಟು ವೇದ ಘೋಷದೊಂದಿಗೆ ಆಶ್ರಮಕ್ಕೆ ಬರಮಾಡಿಕೊಳ್ತೇವೆ. ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಬರಮಾಡಿಕೊಂಡು ವೇದಿಕೆಯ ಮೇಲೆ ಅವರನ್ನು ಸುಖಾಸೀನರನ್ನಾಗಿ ಮಾಡಿ ಆಶ್ರಮದ ಯತಿಗಳು, ಪೂಜ್ಯ ಸ್ವಾಮೀಜಿಯವರುಗಳು ಮತ್ತು ಭಕ್ತವೃಂದ ಆ 200ಕ್ಕೂ ಹೆಚ್ಚು ತಾಯಂದರಿಗೆ ಪಾದಪೂಜೆಯನ್ನು ಮಾಡಿ, ಅಕ್ಷತೆ ಹೂವಿನಿಂದ ಅರ್ಚನೆ ಮಾಡಿ, ಅವರುಗಳಿಗೆ ವಸ್ತ್ರದಾನ, ಧಾನ್ಯದಾನ ಮತ್ತು ಅನ್ನದಾನದ ಮೂಲಕ ಸತ್ಕರಿಸಲಾಗುತ್ತದೆ. ಇದು ನಾನು ಬಹಳ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರ್ತೇನೆ. ಇದು ಬಡವರಿಗೆ ಬಟ್ಟೆ ಕೊಡೋ ಕಾರ್ಯಕ್ರಮ ಅಲ್ಲ, ಬಡವರಿಗೆ ಒಂದು ಹೊತ್ತು ಊಟ ಕೊಡೋ ಕಾರ್ಯಕ್ರಮ ಅಲ್ಲ. ಇದು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರೆನಿಸಿದ ತಾಯಂದಿರಲ್ಲೂ ಕೂಡ ಸಾಕ್ಷಾತ್ ದುರ್ಗಾ ಮಾತೆಯನ್ನು ನೋಡಿ ಅವಳನ್ನು ಪೂಜಿಸುವಂತಹ ಒಂದು ಭಾರತೀಯ ಸನಾತನ ಪರಂಪರೆಯ ಒಂದು ವಿಶೇಷವಾದಂತಹ ಆಚರಣೆ. ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅನ್ನೋದು ಕೇವಲ ಮಾತಾಗಬಾರದು. ಈ ಮಾತನ್ನು ಕಾರ್ಯರೂಪಕ್ಕೆ ತರೋ ದೃಷ್ಟಿಯಿಂದ ವಿವೇಕಾನಂದರು ಇವತ್ತಿಗೆ 125-130 ವರ್ಷಗಳ ಹಿಂದೆ ದೀನರು ನಿಮ್ಮ ದೇವರಾಗಲಿ, ಅಶಕ್ತರು ನಿಮ್ಮ ದೇವರಾಗಲಿ ಅಂತೇನು ಬೋಧನೆ ಮಾಡಿದ್ರೋ ಅದರಂತೆ ನಡ್ಕೊಂಡ್ರೋ ವಿವೇಕಾನಂದರ ಸಂಪ್ರದಾಯದ ಮುಂದುವರೆದ ಭಾಗವನ್ನು ತಾವೆಲ್ಲರೂ ಕೂಡ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದಲ್ಲಿ ಗಮನಿಸ್ತೀರಿ. ಭಾನುವಾರದಂದು ಬೆಳಗ್ಗೆ ರಾಜ್ಯ ಮಟ್ಟದ ಯುವ ಸಮ್ಮೇಳನ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದ ವಿವೇಕ ವಿದ್ಯಾರ್ಥಿ ಲಿಖಿತ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ 30 ವಿದ್ಯಾರ್ಥಿಗಳಿಗೆ ಪದಕ, ನಗದು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಆಶ್ರಮದ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು.